ವಿಶೇಷ ಜಂಟಿ ಅಧಿವೇಶನ 3 ದಿನಗಳ ಕಾಲ ವಿಸ್ತರಣೆಯನ್ನ ಮಾಡಲಾಗಿದೆ. ಸೋಮವಾರ, ಮಂಗಳವಾರ ಹಾಗೂ ಬುಧವಾರವೂ ಕಲಾಪ ನಡೆಯಲಿದೆ. ವಿಸ್ತರಣೆಗೆ ಕಲಾಪ ವ್ಯವಹಾರ ಸಮಿತಿ ತೀರ್ಮಾನವನ್ನು ಮಾಡಲಾಗಿತ್ತು. ಸಿಎಂ ಸ್ಪೀಕರ್ ನೇತೃತ್ವದ ಸಭೆಯಲ್ಲಿ ಈ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ನರೇಗಾ ವಿಚಾರವಾಗಿ ಚರ್ಚೆಗೆ ಅಂತ ಹೇಳಿ ವಿಶೇಷ ಅಧಿವೇಶನ ಆರಂಭ ಆಗಿತ್ತು. ನೆನೆಯ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಕುರಿತಂತೆ ಸುಳಿವನ್ನು ಕೂಡ ನೀಡಿದ್ರು. ಅದೇ ರೀತಿಯಾಗಿ ವಿಶೇಷ ಜಂಟಿ ಅಧಿವೇಶನ 3 ದಿನಗಳ ಕಾಲ ವಿಸ್ತರಣೆಯಾಗಿದೆ. ವಿಸ್ತರಣೆಗೆ ಕಲಾಪ ವ್ಯವಹಾರ ಸಮಿತಿ ತೀರ್ಮಾನವನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಮನರೇಗಾ ಯೋಜನೆಯನ್ನ ಜಿರಾಮ್ಜಿ ಯೋಜನೆ ಎಂದು ಹೆಸರು ಬದಲಾಯಿಸಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಸಾಕಷ್ಟು ಹೋರಾಟಗಳನ್ನು ಮಾಡೋದಕ್ಕೆ ಮುಂದಾಗಿದ್ರು. ಇದಾದ ನಂತರದಲ್ಲಿ ಅಧಿವೇಶನವನ್ನ ಕರೆಯಲಾಗಿತ್ತು. ಇನ್ನು ದಿನಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿರುವಂತಹ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಲಾಪದಲ್ಲಿಯೂ ಕೂಡ ಸದ್ದು, ಗದ್ದಲ, ಕೋಲಾಹಲ ಜೋರಾಗಿಯೇ ನಡೆದಿತ್ತು. ಇನ್ನು ಜನವರಿ 22ರಿಂದ ಆರಂಭ ಆಗಿರುವಂತಹ ವಿಶೇಷ ಜಂಟಿ ಅಧಿವೇಶನ ಇದೀಗ ಮತ್ತೆ 3 ದಿನಗಳ ಕಾಲ ವಿಸ್ತರಣೆಯನ್ನ ಮಾಡಲಾಗಿದೆ. ವಿಶೇಷ ಅಧಿವೇಶನ ಜನವರಿ 31ಕ್ಕೆ ಮುಗಿಬೇಕಾಗಿತ್ತು. ಆದರೆ ನರೇಗಾ ವಿಚಾರವಾಗಿ ಚರ್ಚೆಗಾಗಿ ಆರಂಭವನ್ನು ಮಾಡಿದಂತಹ ವಿಶೇಷ ಅಧಿವೇಶನ ಸೋಮವಾರ, ಮಂಗಳವಾರ, ಬುಧವಾರವೂ ಕೂಡ ಕಲಾಪ ಮುಂದುವರಿಯಲಿದೆ. ಸಿಎಂ ಹಾಗೂ ಸ್ಪೀಕರ್ ನೇತೃತ್ವದ ಸಭೆಯಲ್ಲಿ ಈ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ನಿನ್ನೆ ನಡೆದಿರುವಂತಹ ಸಿಎಲ್ಪಿ ಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿತ್ತು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇನ್ನು ವಿಶೇಷ ಜಂಟಿ ಅಧಿವೇಶನ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಅದರಲ್ಲೂ ಇದೀಗ ಮತ್ತೆ 3 ದಿನಗಳ ಕಾಲ ವಿಸ್ತರಣೆಯನ್ನ ಮಾಡಲಾಗಿದೆ. ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್? ದಿವ್ಯದಾಸ್, ಇದು ಅಧಿವೇಶನವನ್ನ 3 ದಿನ ಕಾಲ ವಿಸ್ತರಣೆ ಮಾಡಿದರೆ ನಾಳೆ ಶನಿವಾರ ನಡೆಯುವಂತ ಅಧಿವೇಶನವನ್ನ ಮೊಟಕುಗೊಳಿಸಿದ್ರೆ ಶುಕ್ರವಾರ ಅಧಿವೇಶನ ಮುಕ್ತಾಯ ಆಗುತ್ತೆ. ಮತ್ತೆ ಸೋಮವಾರದಿಂದ ವಿಶೇಷ ಅಧಿವೇಶನ ಆರಂಭವಾಗುತ್ತೆ. ಇದುವರೆಗೆ ಕೇವಲ 31 ತನಕ ಈ ಒಂದು ಏನು ರಾಜ್ಯಪಾಲ ಜಂಟಿ ಅಧಿವೇಶನ ಅದಾದ ನಂತರ 3 ದಿನಗಳ ಕಾಲ 22 ತನಕ ಈ ಒಂದು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ. ಅದಾದ ನಂತರ 3 ದಿನಗಳ ಕಾಲ ಈ ಒಂದು ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ನಡೆಸಬೇಕು ಅಂತ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಂಡಿತ್ತು. ಆದ್ರೆ ಇದುವರೆಗೆ ಒಂದು ಚರ್ಚೆ ನಡೆಸಲಿಕ್ಕೆ ಸಾಧ್ಯವಾಗಿಲ್ಲ ಮತ್ತು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯನ ಚರ್ಚೆನೂ ಸಹ ಅಪೂರ್ಣವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನಿನ್ನೆ ಶಾಸಕಾಂಗ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ಪ್ರಕಟ ಮಾಡಿತ್ತು. ಇನ್ನು 2 ದಿನಗಳ ಕಾಲ ವಿಶೇಷವಾಗಿ ಅವರು ತೀರ್ಮಾನ ತೆಗೆದುಕೊಂಡಿದ್ದು 2 ದಿನ ಸೋಮವಾರ ಮತ್ತು ಮಂಗಳವಾರ ನಡೆಸಬೇಕು ಅಂತ. ಆದ್ರೆ ಹೆಚ್ಚುವರಿಯಾಗಿ ಶನಿವಾರನೂ ಸಹ ಈ ಬಾರಿ ಕಲಾಪವನ್ನು ನಡೆಸಬೇಕಂತ ಅನಿವಾರ್ಯತೆ ಇರೋ ಕಾರಣಕ್ಕೋಸ್ಕರ ಶನಿವಾರದ ಕಲಾಪವನ್ನು ಮೊಟಕುಗೊಳಿಸಿ ಅದನ್ನು ಬುಧವಾರಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ಮುಖ್ಯಮಂತ್ರಿಗಳು ಶುಕ್ರವಾರ ಸಂಜೆ ಈ ಒಂದು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯ ಚರ್ಚೆ ಮೇಲೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡ್ತಾರೆ. ಅದಾದ ನಂತರ ಸೋಮವಾರ, ಮಂಗಳವಾರ ನಡೆಯುವಂತ ವಿಧಾನಸಭೆ ಒಂದು ವಿಬಿಜಿ ರಾಮ್ಜಿ ಕಾಯ್ದೆ ಬಿಲ್ ಮೇಲೆ ಬುಧವಾರದ ಮೇಲೆ ಮುಖ್ಯಮಂತ್ರಿಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಉತ್ತರವನ್ನು ಕೊಡ್ತಾರೆ. ಹೀಗಾಗಿ ಈ ರೀತಿ ದಿನಗಳನ್ನು ವಿಭಜನೆ ಮಾಡ್ಕೊಂಡಿದ್ದಾರೆ. ಈ ಕಳೆದ ಒಂದು 3-4 ದಿನದಿಂದ ನಡೆದಿರುವಂತಹ ವಿಧಾನಸಭೆ ಕಲಾಪದಲ್ಲಿ ಕೇವಲ ರಾಜ್ಯಪಾಲರ ಭಾಷಣ, ರಾಜ್ಯಪಾಲರ ಕರ್ತವ್ಯಗಳು, ರಾಜ್ಯಪಾಲರ ಜವಾಬ್ದಾರಿಗಳು, ವಿಧಾನಸಭೆಯಲ್ಲಿ ಅವರು ಭಾಷಣ ಮಾಡಬೇಕಾಗಿತ್ತು ಮತ್ತು ಮಾಡಲಿಲ್ಲ ಯಾಕೆ ಅಂತ ಅನ್ನೋದಿರ್ಬೋದು. ರಾಷ್ಟ್ರಗೀತೆಗೆ ಅವರು ಗೌರವ ಕೊಟ್ಟಿಲ್ಲ, ರಾಜ್ಯಪಾಲರ ವಿರುದ್ಧ ಖಂಡನ ನಿರ್ಣಯ ಮಂಡಿಸಬೇಕು, ಬರೀ ಇದೇ ವಿಷಯ ಬಗ್ಗೆನೇ ಅನಾವಶ್ಯಕವಾಗಿ ಕಲಾಪವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಲಾಪವನ್ನ ಜಂಟಿ ಅಧಿವೇಶನ ಮುಕ್ತಾಯಗೊಳಿಸಬೇಕು ಮತ್ತು ವಿಶೇಷ ವಿಬಿಜಿ ರಾಮ್ಜಿ ಕಾಯ್ದೆ ಬಗ್ಗೆನೂ ಸಹ ಚರ್ಚೆ ಮಾಡಬೇಕಾಗತ್ತೆ. ಇವೆರಡೂ ಕಾರಣ ಇಟ್ಕೊಂಡು ದಿನಾಂಕವನ್ನ ವಿಸ್ತರಣೆ ಮಾಡುವ ತೀರ್ಮಾನವನ್ನ ಇಂದಿನ ನಡೆದಂತಹ ವಿಧಾನಸಭೆಯ ವ್ಯವಹಾರಗಳ ಕಾರ್ಯಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ದಿವ್ಯದಾಸ್, ರಾಜಪ್ಪ, ನಿಮ್ಮೆಲ್ಲ ಮಾಹಿತಿಗಾಗಿ.